ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನೇಹಿತರೆ ಬೇಗ ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೀನಿ. ಬರಲೇಬೇಕಿತ್ತು, ಅಷ್ಟು ಸೀರಿಯಸ್ ಇತ್ತು ಸಿಚುವೇಶನ್ನು. ನಿಲ್ತಾನೇ ಇಲ್ಲ. ಎಸ್ಪೆಷಲಿ ನನಗೆ ಎಂಡಿಂಗ್ ಟೈಮಲ್ಲಿ ಕಡಿಮೆ ಆಗುತ್ತೆ, ಬಟ್ ಈ ಸರಿ ಜಾಸ್ತಿ ಆಗಿಬಿಟ್ಟಿತ್ತು, ರಿವರ್ಸ್ ಆಗಿತ್ತು. ಸೊ ಬಂದಿದ್ದೀನಿ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ. ಡಾಕ್ಟರು ನನ್ನ ಸಿಚುವೇಶನ್ ಎಲ್ಲನೂ ಕೇಳಿ ಅನಲೈಸ್ ಮಾಡಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿ ಅಂದರು. ನಾನಂದೆ ಇಲ್ಲ, 1 ವೀಕ್ ಬ್ಯಾಕ್ ಮಾಡಿದ್ದೆ, ಯಾಕಂದರೆ 1 ವಾರ ಡಿಲೇ ಆಗಿತ್ತಲ್ವಾ ಅಂತ ಹೇಳಿಬಿಟ್ಟು. ಇಲ್ಲ ನಾನು ನೋಡಬೇಕು, ಮಾಡಿಸಿ, ಈಗಲೇ ಮಾಡಿ, ನನ್ನ ನರ್ಸ್ ಅಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂಥೇಳಿ ಅವ್ರ ಪಕ್ಕ ನಿಂತ್ಕೊಂಡು ಅವರೇ ಮಾಡ್ತಾ ಇದ್ದಾರೆ. ಹೀಗಾಯಿತು ಸ್ನೇಹಿತರೆ. ನನಗೆ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಟೆನ್ಷನ್ನು. ಆ್ಯಕ್ಚುಲಿ ಫಸ್ಟ್ ಲೈನ್ ಬಂದರೆ ಅದು ಪ್ರಾಪರಾಗಿ ಮಾಡಿಲ್ಲ ಅಂತ, ಸೆಕೆಂಡ್ ಲೈನ್ ಬಂದರೆ ನೆಗೆಟಿವ್ ಅಂತ, ಎರಡೂ ಬಂದರೆ ಪಾಸಿಟಿವ್ ಅಂತ. ಸೊ ಕಾದು ನೋಡಿ ಯಾವುದು ಬರುತ್ತೆ ಅಂತ ಹೇಳಿ. ಪಾಸಿಟಿವ್ ಬಂದರೆ ಮತ್ತೊಂದು ಥರ ಟ್ರೀಟ್ಮೆಂಟ್, ನೆಗೆಟಿವ್ ಬಂದರೆ ಮತ್ತೊಂದು ಥರ ಟ್ರೀಟ್ಮೆಂಟ್. ಸೊ ಕಾಣಿಸ್ತು ಅಂದ್ಕೊಳ್ತೀನಿ, ಇಟ್ಸ್ ನೆಗೆಟಿವ್. ಈಗ ಬಂದೆ ಸ್ನೇಹಿತರೆ. ಬರಬೇಕಾದ್ರೆ ಆನ್ ದ ವೇ ಕೆಲವೊಂದು ಕೆಲಸಗಳಿತ್ತು ಸಣ್ಣ ಪುಟ್ಟದ್ದು, ಅದಕ್ಕೆಲ್ಲ ನಾನೇ ಹೋಗಬೇಕಿತ್ತು. ಹಾಗಾಗಿ ಬರಬೇಕಾದ್ರೆ ಅದನ್ನು ಕೂಡ ಮಾಡ್ಕೊಂಡು ಬಂದೆ. ಸ್ವಲ್ಪ ತೊಗೊಳೋದಿತ್ತು, ತೊಗೊಂಡು ಬಂದೆ. ಆ್ಯಂಡ್ ನನಗೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಇದನ್ನು ನಾನು 3 ಡೇಸ್ ಕಂಟಿನ್ಯೂಸ್ ಆಗಿ ದಿನಕ್ಕೆ 3 ಟೈಮ್ಸ್ ತೊಗೊಳ್ಬೇಕು. ಸೊ ಇದು ಪಾಸ್ ಅಂತ ಅಂತೆ, ಪಾಸ್ MF ಅಂತ ಏನೋ ಇತ್ತು. ಹೇಳ್ಬೇಕಿತ್ತು, ಮಾಡಿದ್ದೆ ಮೇಡಮ್ 3-4 ದಿನದ ಮುಂಚೆ ಅಂತ ಹೇಳಿದೆ. ನಾನು ನೋಡಬೇಕು ಮಾಡಿ ಅಂತ. ಅಲ್ಲಿ ಕಿಟ್ ತಗೊಂಡು ನರ್ಸ್ ನಿಂತ್ಕೊಂಡು ಮಾಡಿದ್ವಿ. ಹೌದಾ? ಅದಾದ್ಮೇಲೆ ನೋಡ್ಬಿಟ್ಟು ಸಮಾಧಾನ ಆಯ್ತು ಅಂತ ಅವ್ರು ನೋಡಿದಾಗ ಪ್ರೆಗ್ನೆನ್ಸಿಯಲ್ಲಿ ಇದ್ರು ಆ ಥರ ಆಗುತ್ತಂತೆ, ಸ್ಪಾಟಿಂಗ್. ಹೇಳಿದ್ರು 3 ದಿನ ತಗೊಳ್ಳಿ, 3 ದಿನಕ್ಕೆ 3 ಅಂತೆ. ಈ ಟ್ಯಾಬ್ಲೆಟ್ ಎಷ್ಟು ಗೊತ್ತಾ ಜನ? 460 ರೂಪೀಸ್. ಅದು ತಗೊಳ್ಳಿ, ಕಡಿಮೆ ಆಗಲಿಲ್ಲ ಅಂದರೆ ಮತ್ತೆ 2 ದಿನ ಎಕ್ಸ್ಟೆಂಡ್. ಅವಾಗಲೂ ಆಗಲಿಲ್ಲ, ನಿಲ್ಲಿಲ್ಲ ಅಂದರೆ ಬೇರೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಬನ್ನಿ. ಹಬ್ಬ ನಾನು ಮಾಡೋದಕ್ಕಾಗಿರಲಿಲ್ಲ, ಯಾಕೆ ಅಂದರೆ ಸ್ಪಾಟಿಂಗ್ ಆಗ್ತಾ ಇತ್ತು ಅಂತ. ಸರಿ ಡಾಕ್ಟರ್ಗೆ ಹೇಳಿದ್ದೆ, ಈ ಥರ ಸ್ಪಾಟಿಂಗ್ 1 ವಾರ ಸ್ಪಾಟಿಂಗ್ ಆಯಿತು. ಆಮೇಲೆ ಡೇಟ್ ಬಂತು, ಬಟ್ ಬಂದ ಮೇಲೆ ನಿಲ್ತಾ ಇಲ್ಲ. ಇದರಲ್ಲೇನಾದರೂ ನಿಲ್ಲಿಲ್ಲ ಅಂದರೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಹೇಳ್ತಾರಂತೆ, ಇಲ್ಲ ಬಯಾಪ್ಸಿ ಮಾಡಿಸ್ಬೇಕು. ಟೆಸ್ಟ್ ಮಾಡಿಸಿ ಏನು ಪ್ರಾಬ್ಲಮ್ ಅಂತ ನೋಡಿ ಈ ಟ್ಯಾಬ್ಲೆಟ್ಸ್ ಕೊಡೋದಾ ಅಥವಾ ಮಿರೇನ ಹೇಳಿದ್ರಲ್ಲ ಅದನ್ನು ಹಾಕ್ಸೋದಾ ನೋಡ್ಬೇಕಂತ. ಬನ್ನಿ ಅಂದಿದ್ದಾರೆ. ನಿಲ್ಲಿ ಫಾರ್ ದಿ ಬೆಸ್ಟ್. ಟ್ಯಾಬ್ಲೆಟ್ ಎಲ್ಲ ಕ್ಯೂರ್ ಆಗಲಿ. ಸಾಕಾಗೋದು ಸ್ನೇಹಿತರೆ. ಬೆಳಿಗ್ಗೆಯಿಂದ ಒಂದೇ ಸಮ ನಾನು ಓಡಾಡ್ತಾ ಇರೋದು. ಸಾನುಗೆ ಬಿಟ್ಟು ಬಂದ ತಕ್ಷಣವೇ ಮತ್ತೆ ಮನೆ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮಾಡಿ ತಿಂಡಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿದ್ದು. ಇವಾಗ 9:45 ಅನಿಸುತ್ತೆ ನಾನು ಮನೆ ಬಿಟ್ಟಾಗ. ಅಲ್ಲಿ ಹೋಗಿ ಅಲ್ಲಿ ಕಾಯೋದೇ ಅಷ್ಟೊತ್ತಾಗ್ಬಿಡುತ್ತೆ. ನಾನು ಅಂದ್ಕೊಂಡೆ ಇವತ್ತು ಹೋಗೋದು ಬೇಡ, ನಾಳೆ ಹೋಗೋಣ, ಯಾಕಂದರೆ ಮಧ್ಯಾಹ್ನಕ್ಕೆ ಅಡುಗೆ ಏನೂ ಮಾಡಿಲ್ಲ ನಾನು. ಬಂದಮೇಲೆ ಮಾಡೋಕ್ಕಾಗುತ್ತೋ ಇಲ್ವೋ, ಮತ್ತೆ ಸಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು ನಾನು ಅಂತ ಹೇಳಿ. ಬಟ್ ಡಿಲೇ ಮಾಡಿದಷ್ಟು ನನ್ನ ಹೆಲ್ತ್ಗೆ ಪ್ರಾಬ್ಲಮ್ ಆಗೋದು. ಐ ಶುಡ್ ಗಿವ್ ಪ್ರಯಾರಿಟಿ ಟು ಮೈ ಹೆಲ್ತ್ ಅಂದ್ಕೊಂಡು ಇವತ್ತು ಹೋಗಿ ಬಂದ್ಬಿಟ್ಟೆ. ಸೊಪ್ಪು ರಾಜೇಶ್ಗೆ ಹುಷಾರಿಲ್ವಲ್ಲ ಅಂದ್ಬಿಟ್ಟು ನಾನು 3 ದಿನದಿಂದ ಮಾಡಿರಲಿಲ್ಲ. ಎಲ್ಲ ಎಲ್ಲೋ ಕಲರ್ ಟರ್ನ್ ಆಗಿಬಿಟ್ಟಿದೆ. ರಾಜೇಶ್ 3 ದಿನದಿಂದ ಊಟನೇ ಮಾಡ್ತಾ ಇರಲಿಲ್ಲ ನೆಟ್ಟಿಗೆ. ಬರೀ ಸಪ್ಪೆ ಏನು ಅಂತಾರೆ, ಬರೀ ಗೋಧಿ ದೋಸೆ, ಬರೀ ಇಡ್ಲಿ, ಚಪಾತಿ ರೊಟ್ಟಿ ಏನೂ ತಿಂತಾ ಇರಲಿಲ್ಲ. ಅನ್ನ ನಾನು ಕೊಡ್ತಾ ಇರಲಿಲ್ಲ. ಸೊ ಸಪ್ಪೆ, ಉಪ್ಪಿಟ್ಟು ಅದೇ ಥರ ತಿಂತಾಯಿದ್ರು. ಸೊ ಅವ್ರಿಗೆ ಬಿಟ್ಟು ನಾನು ಇದನ್ನು ಹೇಗೆ ಮಾಡಲಿ ಅಂದ್ಕೊಂಡು ಮಾಡಿರಲಿಲ್ಲ. ಎಲ್ಲ ಎಲ್ಲೋ ಟರ್ನ್ ಆಗಿಬಿಟ್ಟಿದೆ ನೋಡಿ. ಸೊ ಈಗ ನಾನು ಇದನ್ನು ಬಿಡಿಸಿ ಅರ್ಜೆಂಟಾಗಿ ಸೊಪ್ಪು ಸಾರು ಮಾಡಬೇಕು. ಈಗ ಆಲ್ರೆಡಿ ಓ ಮೈ ಗಾಡ್ 1:15 ಆಗಿಬಿಟ್ಟಿದೆ. ಮಾಡಿಟ್ಬಿಟ್ಟು ಸಾನು ಕರ್ಕೊಂಬರೋದಕ್ಕೆ ಹೋಗಬೇಕು. ಇಲ್ಲಾಂದರೆ ಸಾನು ಬಂದ ತಕ್ಷಣವೇ ನನಗೆ ಹೊಟ್ಟೆ ಹಸಿವಮ್ಮ, ನನಗೆ ಊಟ ಬೇಕು ಅಂತಾರೆ.
ಇನ್ನು ನನಗೂ ಹೊಟ್ಟೆ ಹಸಿತಾ ಇದೆ, ನಾನು ತಿನ್ಕೊಂಡು ಹೋಗ್ಬೇಕು. ಸಕ್ಕಾಗ್ಬಿಟ್ಟಿತ್ತು ಸ್ನೇಹಿತರೆ, ನಿಜವಾಗ್ಲೂ ಬೇಜಾರು. ಏನು ಮಾಡೋದಕ್ಕೂ ಮನಸ್ಸಿರಲಿಲ್ಲ. ಏನು ಒಬ್ಬರು ಬಿಟ್ಟರು ಒಬ್ಬರು ಮನೆಯಲ್ಲಿ ಈ ಥರ ಹುಷಾರು ತಪ್ತಾ ಇದ್ದೀವಿ, ಏನೆಲ್ಲ ಒಂದು ತೊಂದರೆ ಆಗ್ತಾನೇ ಇದೆ ಅಂದ್ಬಿಟ್ಟು. ಈಗ ನೋಡಿದ್ರೆ ಡಾಕ್ಟರು ಇದರಲ್ಲಿ ಏನಾದರೂ ನಿಲ್ಲಿಲ್ಲ ಅಂದರೆ ಅಂತ ಬೇರೆ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ದೇವರೇ ಕಾಪಾಡು. ಸಾನುಗೆ ಒಂದು ದಿನ ಚೆನ್ನಾಗಿದ್ದರೆ ಇನ್ನೊಂದು ದಿನ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮೂಗು ಕಟ್ಕೊಳ್ಳೋದು, ಗಂಟ್ಲು ನೋವು ಬರೋದು, ಆ ಥರ ಆಗ್ತಾ ಇರುತ್ತೆ. ಇಲ್ಲಿ ರಾಜೇಶ್ ಹುಷಾರಿಲ್ಲ, ಒಂದು ಕಡೆ ನನಗೆ ಈ ಥರ ಹೆಲ್ತ್ ಇಶ್ಯೂ ಆಗ್ತಾ ಇದೆ. ಆ ಹೆಲ್ತ್ ಇಶ್ಯೂ ನನಗೆ ಹೆಲ್ತ್ ಇಶ್ಯೂ ಕಡೆಯಿಂದ ಸ್ಟ್ರೆಸ್ ಆಗ್ತಿದೆ ಅಥವಾ ಸ್ಟ್ರೆಸ್ ಕಡೆಯಿಂದ ನನಗೆ ಹೆಲ್ತ್ ಇಶ್ಯೂ ಆಗ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಒಬ್ಬರು ಕೇಳ್ತಾ ಇದ್ರು, ನನಗೂ ಈ ಥರ ಆಗ್ತಾ ಇದೆ, ಯಾಕೆ ನಿಮ್ಗೆ ಗೊತ್ತಾದರೆ ಹೇಳಿ ಅಂದ್ಬಿಟ್ಟು. ತುಂಬ ಕಾರಣಗಳಿರುತ್ತೆ, ಒಂದೇ ಒಂದು ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲ ಕೂಡ ಹಾರ್ಮೋನ್ಸ್. ಎರಡು ಕಾಲಾಗ್ಬಿಟ್ಟಿದೆ ಸ್ನೇಹಿತರೆ ಟೈಮ್. ನಾನು ಬಿಡಿಸಿ ಅದ್ರಲ್ಲಿ ತುಂಬ ಮಣ್ಣಿರುತ್ತಲ್ವ, ಎರಡೆರಡು ಸಾರಿ ತೊಳೆದು ಎಲ್ಲನೂ ಬೇಯಿಸೋ ತನಕ. ಬೇಯಿಸಿ ಕುಕ್ಕರ್ ತಣ್ಣಗಾದ್ಮೇಲೆ ಈಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ರುಬ್ಕೊಂಡಿದ್ದೀನಿ, ಇನ್ನೇನೂ ಹಾಕಿಲ್ಲ ಅದಕ್ಕೆ, ಜಸ್ಟ್ ಕಾಯಿನ ರುಬ್ಕೊಂಡಿರೋದು. ಕೊಬ್ಬರಿ ಎಲ್ಲ ಸಾರಿ ಕಾಯಿ. ಅದಕ್ಕೆ ನಾನೀಗ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬೇಳೆ, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಒಂದು ಸಾರಿ ರುಬ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಲಾಸ್ಟಲ್ಲಿ ಸ್ವಲ್ಪ ರುಬ್ಕೊಂಡ್ರೆ ಸಾಕಲ್ವಾ, ಅದನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ನಾನು ಇದನ್ನು ಒಗ್ಗರಣೆ ಕೊಡೋದಿಲ್ಲ ಮೊದಲೇ, ಜಸ್ಟ್ ನಾವು ಏನೇನು ರುಬ್ಬಿರ್ತೀವೋ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಕುದಿಸ್ತೀನಿ. ಕುದಿ ಬಂದ ಮೇಲೆ ನಾನು ಅದಕ್ಕೆ ಒಗ್ಗರಣೆನ ಕೊಡೋದು. ಸೊಪ್ಪು ಸಾರು ಒಂಥರ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇಟ್ಸ್ ಈಸಿ. ಒಂದೇ ಒಂದು ಬೇಜಾರು ಅಂದರೆ ಸೊಪ್ಪನ್ನು ಬಿಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಸೊಪ್ಪು ಕೂಡ ಈಗ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು, ಅಂದರೆ ನಾನು ಬೇಯಿಸಿರೋ ನೀರು ಇದೆ ಅಲ್ವಾ, ಅದನ್ನು ಕೂಡ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿ ಬರೋದಕ್ಕೆ ಇಡ್ತೀನಿ. ಇದನ್ನು ಜಾಸ್ತಿ ಕುದಿಸ್ಬೇಕು ಅಂತಲೂ ಇಲ್ಲ, ಒಂದು 5-10 ನಿಮಿಷ ಕುದಿಸಿದ್ರೆ ಸಾರು ಕೂಡ ರೆಡಿ ಆಗುತ್ತೆ. ಇದು ಇನ್ನೂ ಕುದಿನೂ ಬಂದಿಲ್ಲ ನೋಡಿ ಸಾರು. ಬಟ್ ಸ್ಟಿಲ್ ನಾನು ಒಗ್ಗರಣೆ ಕೊಟ್ಟು ಇಟ್ಟು ಆಮೇಲೆ ಸಾನು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ರಾಜೇಶ್ಗೆ ಹೇಳ್ಬಿಟ್ಟು ಹೋಗ್ತೀನಿ, ಇನ್ನೊಂದು 5 ನಿಮಿಷ ಆದಮೇಲೆ ಆ ಒಗ್ಗರಣೆನ ಸಾರಿಗೆ ಮಿಕ್ಸ್ ಮಾಡಿಬಿಟ್ಟು ಇಡಿಯಪ್ಪ ಅಂತ ಹೇಳಿಬಿಟ್ಟು. ತಂದು ಎಷ್ಟು ದಿನ ಆಯ್ತು ರೀ? ತಂದು 6 ದಿನ ಆಯಿತು. ರಾಜೇಶ್ ಹುಷಾರಿರಲಿಲ್ಲ ಅಂದ್ಬಿಟ್ಟು ಕಟ್ ಮಾಡಿರಲಿಲ್ಲ. ಸೊ ಇವತ್ತು ಮುಹೂರ್ತ ಬಂದಿದೆ. ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ತಂದಿಷ್ಟು ದಿನ ಇಟ್ಟರೆ ಅದು ಹಾಳಾಗುತ್ತೆ. ಮೊದಲೊಂದು ಟೇಸ್ಟ್ ಮಾಡಿ ನೋಡಿ ಹೇಗಿದೆ. ಸಿಹಿಲ್ಲ ಅಂದರೆ ಕಟ್ ಮಾಡಬೇಡಿ ನೋಡಿ. ಚೆನ್ನಾಗಿದೆ. ನಾನು ರಾಜೇಶ್ ಕೂತ್ಕೊಂಡು ಎಲ್ಲನೂ ಬಿಡಿಸ್ಬಿಟ್ವಿ ನೋಡಿ. ಸ್ವಲ್ಪ ಹಾಳಾಗಿತ್ತು ಅಷ್ಟೇ, ಜಾಸ್ತಿ ಇಲ್ಲ, ಎಲ್ಲನೂ ಚೆನ್ನಾಗಿತ್ತು. ಸೊ ಇದರಲ್ಲಿ ಸ್ವಲ್ಪ ಹಾಳಾಗಿತ್ತು ಅಂದರೆ ಒಂದು ಕಡೆ ಮೆತ್ತಗಾಗ್ತಾ ಬರ್ತಾ ಇತ್ತು. ಸೊ ಅದನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಏನೂ ಡ್ಯಾಮೇಜ್ ಆಗದೆ ಇರೋದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ನಾನು 3-4 ಡೇಸ್ ಇಟ್ಕೊಳ್ತೀನಿ. ಅದು ಏನೂ ವಾಸನೆ ಬಂದಿರೋದಿಲ್ಲ. ಅದಕ್ಕಿಂತ ಜಾಸ್ತಿ ಆದರೆ ಅದೊಂಥರ ಮೆತ್ತಗಾಗೋದಕ್ಕೆ ಶುರು ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಆವಾಗ ಎಲ್ಲನೂ ತಿನ್ನೋದಕ್ಕಾಗಲಿಲ್ಲ ಅಂದಾಗ ಹಲ್ವಾ ಮಾಡಿಬಿಡ್ತೀನಿ. ಅದು ತುಂಬ ದಿನ ಇಡ್ಬೋದಲ್ವಾ, ಹಾಗಾಗಿ. ಸೊ ನಮ್ಮ ಮನೇಲಿ ಒಂದು 4-5 ಒಟ್ಟಿಗೆ ತಿನ್ನೋದು ನಾವು, ಯಾಕಂದರೆ ಗ್ಯಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸಾನಿಗೂ ಕೂಡ ಅಷ್ಟೇ ಕೊಡೋದು. ಸೊ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನು ಚೆನ್ನಾಗಿರೋದು, ಸ್ವಲ್ಪನೂ ಡ್ಯಾಮೇಜ್ ಆಗದೆ ಇರೋದನ್ನೆಲ್ಲ ಒಂದು 4 ಡೇಸ್ ತನಕ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈಗ ಬಂದು ಕೂತ್ಕೊಂಡಿದ್ದೀನಿ ಸ್ನೇಹಿತರೆ, ಸ್ವಲ್ಪ ಮಲ್ಕೊಳ್ಳೋಣ ಅಂಥೇಳಿ. ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಆಗಿದೆ. ಸಾನು ಬಂದು ಇವಾಗ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಆ್ಯಕ್ಚುಲಿ ಬರಬೇಕಾದ್ರೆ ನನಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅಂದರೆ ನಾನು ಸ್ವೀಟ್ ಮನೇಲಿ ಮಾಡಿದ್ದಾಗಲಿ ಹೊರಗಡೆದಾಗಲಿ ತಿಂದು ತುಂಬ ತಿಂಗಳುಗಳೇ ಆಗೋಯಿತು. ಅಂದರೆ ಹೆಲ್ತಿ ಫುಡ್ ತಿನ್ನೋಣ, ಯಾಕೆ ಅದೆಲ್ಲ ಬೇಡ, ಪ್ರಿಸರ್ವೇಟಿವ್ಸ್ ಆಗಿರೋದು ಬೇಡ, ಶುಗರಿ ಬೇಡ, ಫ್ರೈಡ್ ಐಟಮ್ಸ್ ಬೇಡ, ತುಂಬ ಕಂಟ್ರೋಲ್ ಮಾಡ್ತೀನಿ ನಾನು. ಬರೀ ಹೆಲ್ತಿ ಫುಡ್ ತಿನ್ನಬೇಕು ಅಂಥೇಳಿ. ಹೊಟ್ಟೆ ಹಸಿದ್ರೆ ಕ್ಯಾರೆಟೋ ಬನಾನಾನೋ ಏನಾದರೂ ಆ ಥರ ತಿಂತೀನಿ. ಇದೆಲ್ಲ ತಿಂತಾ ಇರಲಿಲ್ಲ. ಇವತ್ತು ಒಂಥರ ತಲೆಕೆಟ್ಟಿರೋ ಥರ ಆಗೋಯ್ತು ನನಗೆ. ಏನು ಡಾಕ್ಟ್ರು ಹೀಗೆ ಹೇಳಿದ್ರಲ್ಲ ಅಂದ್ಬಿಟ್ಟು. ನನಗೆ ಜಾಸ್ತಿ ಟೆನ್ಷನ್ ಆದಾಗ ಅಥವಾ ಏನೋ ಒಂದು ಮಾಡಬೇಕು ಅಂತ ಇರ್ತೀನಿ, ಅದು ಹೇಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅಥವಾ ಗೊತ್ತಾಗ್ತಾ ಇರೋದಿಲ್ಲ. ಅಂಥ ಸಿಚುವೇಷನಲ್ಲಿ ನನಗೆ ಚೆನ್ನಾಗಿ ತಿನ್ನಬೇಕು ಅನಿಸುತ್ತೆ. ಸೊ ಇವತ್ತು ಸ್ವೀಟ್ ತಿನ್ನಬೇಕು ಅಂದ್ಕೊಂಡು ಬರಬೇಕಾದ್ರೆ ಕಾಂತಿ ಸ್ವೀಟ್ ಸಿಗುತ್ತೆ, ಅಲ್ಲಿ ತೊಗೊಳ್ಳೋಣ
ಅಂದ್ಬಿಟ್ಟು ನೋಡಿದೆ. ಅಲ್ಲಿ ನನ್ನ ಪುಣ್ಯಕ್ಕೋ ನನ್ನ ಕರ್ಮಕ್ಕೋ ಗೊತ್ತಿಲ್ಲ, ಪಾರ್ಕಿಂಗೇ ಸಿಗಲಿಲ್ಲ. ಫುಲ್ ಗಾಡಿ ನಿಂತಿದೆ ಅಲ್ಲಿ. ಆ್ಯಂಡ್ ರೋಡಲ್ಲಿ ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಎಲ್ಲಾದರೂ ಹಾಕೋಣ ಅಂದರೆ ಅಲ್ಲಿ ಪೊಲೀಸರು ನಿಂತಿದ್ದಾರೆ. ಮೈ ಗಾಡ್, ಬೇಡ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಬಾಳೆಹಣ್ಣು ತಿಂದೆ, ಆದರೂ ಸ್ಯಾಟಿಸ್ಫೈ ಆಗಲಿಲ್ಲ. ಚಿಪ್ಸ್ ಇತ್ತು, ಚಿಪ್ಸ್ ಅಂತೂ ಇವತ್ತು ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ. ನಾನು 4 to 5ಗಿಂತ ಜಾಸ್ತಿ ಯಾವತ್ತೂ ತಿನ್ನೋದಿಲ್ಲ. ಇವತ್ತು ಲೆಕ್ಕನೇ ಇಲ್ಲ. ಆ ಪ್ಯಾಕೆಟಲ್ಲಿ ಇರೋದೆಲ್ಲ ಖಾಲಿ ಮಾಡಿದ್ದೀನಿ ಅನಿಸುತ್ತೆ. ಇವಾಗ ಬಂದು ಕೂತ್ಕೊಂಡ್ರೆ ಅದೇ ತೇಗ್ ಬರ್ತಾಯಿದೆ. ಆ ಥರ ನನಗೆ ತುಂಬಾ ಅಪ್ಸೆಟ್ ಆದಾಗ, ತುಂಬ ಸ್ಟ್ರೆಸ್ ಆದಾಗ ಸಖತ್ ತಿನ್ನಬೇಕು ಅನ್ಸುತ್ತೆ ನನಗೆ. ಏನಿದು, ನಾನು ಎಷ್ಟು ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತೀನಿ, ಆದ್ರೂ ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಅಂದ್ಕೊಂಡು ಆಮೇಲೆ ರಾಜೇಶ್ ಹೇಳಿದ್ದಕ್ಕೆ ಇಲ್ಲ, ಇದು ಅಂದರೆ ಸ್ಟ್ರೆಸ್ ರಿಲೇಟೆಡ್ ಕೂಡ ಆಗಿರ್ಬೋದು. ಸಾನು ಬಗ್ಗೆ ತುಂಬಾ ಯೋಚನೆ ಮಾಡಿದೆ ಅಲ್ವಾ, ಹಾಗಾಗಿ ನಿನಗೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗಿಬಿಟ್ಟು ಈ ಥರ ಇಂಬ್ಯಾಲೆನ್ಸ್ ಆಗಿದೆ. ಯೋಚನೆ ಮಾಡಬೇಡ, ಒಂದು ಸೊಲ್ಯೂಷನ್ ಸಿಗುತ್ತೆ ಎಲ್ಲದಕ್ಕೂ ಅಂತ ಹೇಳ್ತಾರೆ. ಆದರೆ ನನಗೆ ಸಾನು ವಿಷಯದಲ್ಲಿ ತುಂಬಾ ಟೆನ್ಷನ್ ಆಗಿತ್ತು, ತುಂಬಾ ಯೋಚನೆ ಮಾಡಿದ್ದೆ. ಮೇ ಬಿ ಅದ್ರ ಪರಿಣಾಮ ಅನಿಸುತ್ತೆ. ಲೇಡೀಸ್ಗಳಿಗೆ ಜಾಸ್ತಿ ಯೋಚನೆ ಮಾಡಿದ್ರೂ ಆಗೋದಿಲ್ಲ, ಯೋಚನೆ ಮಾಡದೇ ಇರೋದಕ್ಕೂ ಆಗೋದಿಲ್ಲ. ತುಂಬ ಕಷ್ಟ ಸ್ನೇಹಿತರೆ. ಸಾನುಗೆ ಬ್ಯಾಡ್ಮಿಂಟನ್ಗೆ ಕರ್ಕೊಂಡು ಬಂದಿದ್ದೀನಿ. ರೆಸ್ಟ್ ಮಾಡಿ ಎದ್ದೆ ಆದಮೇಲೆ ಇನ್ನು ರಾತ್ರಿಗೆ ಅಡುಗೆಗೆ ಏನಾದರೂ ರೆಡಿ ಮಾಡಿಟ್ಬಿಟ್ಟು ಸಾನು ಕರ್ಕೊಂಡು ಬಂದಿದ್ದೀನಿ. ಇವತ್ತು ಪ್ರಾಕ್ಟೀಸ್ ಎಲ್ಲ ಏನೂ ಇಲ್ಲ, ಅವರು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನು ಅವರು ಆಡಿ ತೋರಿಸ್ಬೇಕು. ಅಂದರೆ ಅದರಲ್ಲಿ ಆಟ ಆಡಬೇಕಾದ್ರೆ ಗೊತ್ತಾಗುತ್ತಲ್ವ ಅವ್ರು ಹೇಗೆ ಆಡ್ತಾ ಇದ್ದಾರೆ, ಅವರೆಲ್ಲ ಫಾಲೋ ಮಾಡ್ತಾ ಇದ್ದಾರೋ ಇಲ್ವೋ ರೂಲ್ಸ್ ಅಂತ ಹೇಳಿ. ಆ ಥರ ಇವರಿಬ್ರೂ ಎಷ್ಟು ಮೇಲ್ಗಡೆ ಹೊಡಿತಿದ್ರು ಗೊತ್ತಾ, ಸರ್ ಕೆಳಗಡೆ ಹೊಡೀರಿ, ನೆಟ್ ಲೆವೆಲ್ಗೆ ಹೊಡೀರಿ ಅಂದರೆ ಇಲ್ಲ, ಫುಲ್ ಮೇಲ್ಗಡೆ. ನಾನು ಹಿಂಗೆ ಆಡೋದು ಅನ್ನಿ. ಅವತ್ತು ಟೆನ್ನಿಸ್ ಆಡಬೇಕಾದ್ರೆ ನೋಡಿದ್ರಲ್ಲ, ಒಳ್ಳೆ 6 ಎತ್ತೋ ಥರ ಹೊಡಿತಾ ಇದ್ದೆ, ಆ ಥರ ಇವತ್ತು ಸಾನು ಹೊಡಿತಾ ಇದ್ದಾಳೆ. ಮಲ್ಕೊಳ್ಳೋ ಟೈಮು ಸ್ನೇಹಿತರೆ. ಬ್ಯಾಡ್ಮಿಂಟನಿಂದ ಬಂದ ಮೇಲೆ ಮುದ್ದೆ ಮಾಡಿದ್ದೆ. ಸಾರಿಗೆ ಮುದ್ದೆ ಚೆನ್ನಾಗಿರುತ್ತಲ್ವ, ಮುದ್ದೆ ಅನ್ನ ಊಟ ಆಯಿತು. ಈಗ ಮಲ್ಕೊಳ್ಳೋ ಟೈಮು. ಹಾಗೆ ಬರಬೇಕಾದ್ರೆ ಮೈಸೂರು ಪಾಕ್ ತೊಗೊಂಡು ಬಂದೆ. ಹೇಳಿದ್ನಲ್ವಾ, ಕಾಂತಿ ಸ್ವೀಟ್ಸ್ ಅಂತೂ ಇಲ್ಲ ನಮ್ಮ ಏರಿಯಲ್ಲಿ, ಬಟ್ ನಂದಿನಿ ಇದು ಚೆನ್ನಾಗಿರುತ್ತಲ್ವ, ಅದಕ್ಕೆ ನಂದಿನಿ ಮೈಸೂರು ಪಾಕ್ ತೊಗೊಂಡು ಬಂದೆ. ಸ್ಪೆಷಲ್ ಮೈಸೂರು ಪಾಕ್ ಚೆನ್ನಾಗಿರುತ್ತೆ. ರಾಜೇಶ್ ಹೇಳ್ತಾಯಿದ್ರು, ಅದ್ಯಾಕೋ ಇವತ್ತು ನಿನ್ಗೆ ಹಂಗೆ ಅನ್ನಿಸ್ತಿದೆ, ನಾನು ಅವತ್ತು ಅಲ್ಲಿ ಪಾಸ್ ಆಗಬೇಕಾದ್ರೆ ತೊಗೊಳ್ಳೋಣ ಅಂದ್ಕೊಂಡೆ, ಆದರೆ ನೀನು ತಿನ್ನೋದಿಲ್ವಲ್ಲ, ನೀನು ಬೇಡ ಅಂತೀಯ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ನಿನಗೆ ಇವತ್ತು ತಿನ್ನಬೇಕು ಅನ್ನಿಸ್ತಾಯಿದೆ ಅಂದರೆ ತಂದುಬಿಡು, ನಾನು ತುಂಬಾ ಕಡಿಮೆ ಅಲ್ವಾ, ಅವ್ರಿಗೂ ಗೊತ್ತು, ಅದಕ್ಕೆ ತಂದುಬಿಡು ಅಂತ ಹೇಳಿದ್ರು. ಹಾಗೆ ಬರಬೇಕಾದ್ರೆ ತೊಗೊಂಡು ಬಂದೆ. ತಿನ್ನೋದಕ್ಕಾಗಿರಲಿಲ್ಲ, ಯಾಕಂದರೆ ಬಂದ ತಕ್ಷಣವೇ ಮುದ್ದೆ ಮಾಡೋದಕ್ಕೆ ಇಡಬೇಕಿತ್ತು. ಹಾಗಾಗಿ ಈಗ ಇವತ್ತು ಮಲ್ಕೊಳ್ಳೋ ಮುಂಚೆ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ತಿಂತಾ ಇದ್ದೀನಿ. ಸಾನು ಅವ್ಳ ಫ್ರೆಂಡ್ ಜೊತೆ ಆಟಾಡ್ತಾ ಇದ್ದಾಳೆ. ಬಂದಮೇಲೆ ಅವಳು ಕೂಡ ಒಂದು ಪೀಸ್ ತಿಂತಾಳೆ. ರಾಜೇಶ್ ಅಂತೂ ತಿನ್ನೋದಿಲ್ಲ. ಆದಮೇಲೆ ಬ್ರಷ್ ಮಾಡಿ ನಮ್ಮ ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಳ್ಳೋದು. ಚೆನ್ನಾಗಿದೆ. ನನಗೆ ಸ್ವೀಟ್ಸ್ ತುಂಬ ಇಷ್ಟ, ಆದರೆ ತುಂಬಾ ಕಡಿಮೆ ಕಂಟ್ರೋಲ್ ಮಾಡ್ತೀನಿ ಬೇಡ ತಿನ್ನೋದು ಅಂಥೇಳಿ. ಬಟ್ ಅದೇನೋ ಹೇಳ್ತಾರಲ್ಲ, ನಾವು ಏನು ಬೇಡ ಅಂತೀವೋ ಅದೇ ಬೇಕು ಅಂತ ಅನಿಸುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ದಿನ ಹೀಗಿತ್ತು. ಸ್ವಲ್ಪ ಹೆಕ್ಟೇಕಲ್ಲೇ ಶುರು ಆಯಿತು. ಅಂದರೆ ಒಂದು ವಾರದಿಂದನೂ ಹಾಗೆ ಆಗ್ತಾಯಿದೆ ಅನ್ನಿ. ಒಂದು ವಾರ 15 ದಿನ. ನಮ್ಮ ಸಾನು ವಿಷಯ ತೊಗೊಂಡ್ರೆ ಆಲ್ಮೋಸ್ಟ್ 1 ಮಂತ್. ನೋಡೋಣ, ಎಲ್ಲನೂ ಸರಿ ಹೋಗುತ್ತೆ. ಆದಷ್ಟು ಬೇಗ ಸರಿ ಹೋಗಲಿ ಅಂತ ವಿಶ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್, ಗುಡ್ ನೈಟ್.